ನಮ್ಮ ಮಠದಾಗ ಏನದು ಮಂಗ್ಯಗಳು ಭಾಳ ಅದು. ಮಂಗ್ಯಗಳು ಸಿಕ್ಕಾಪಟ್ಟೆ ತಿಂತಿದ್ದು. ಅವಕ್ರದ್ದು ಸಾಯಂಕಾಲ ಕುಂದ್ರದು ಒಂದು ಗಿಡ ಫಿಕ್ಸ್ ಐತೆ ನಮ್ಮಲ್ಲಿ. ಆ ಗಿಡದಾಗ ಸಾಯಂಕಾಲ ಎಲ್ಲ ಕುಂದಿರ್ತಾವೆ. ಕುಂತು ಅಂತಂದ್ರೆ ಮುಂಜಾನೆ ಎದ್ದು ಕೂಡಲೇ ಹೆಂಡಿ ಹಾಕ್ತಿದ್ದು, ಅಲ್ಲಿ ಮಲ ವಿಸರ್ಜನೆ ಮಾಡ್ತಿದ್ದು. ನಮ್ಮ ರೈತಿಗೆ ಹೇಳಿದ್ ನಾನು, ಇದನ್ನೆಲ್ಲ ಒಳೆ ಮಾಡ್ಕೊ, ಕಿಲೋ 2 ಕಿಲೋ ಆತಂತಂದ್ರೆ ಇದನ್ನೊಂದು ಪಾತ್ರೆ ಒಳಗೆ ಹಾಕಿ 40 ಲೀಟ್ರ್ ನೀರಿನಾಗ ಅದು ಎಷ್ಟು ತೂಕ ಇರ್ತೈತೆ ಅಷ್ಟ ಬೆಲ್ಲ ಹಾಕು, ಅಷ್ಟ ಮಜ್ಜಿಗೆ ಹಾಕು, ಅಷ್ಟ ಗೋಮೂತ್ರ ಹಾಕಿ ಇದನ್ನೊಂದು 8 ದಿವಸ ನೆನಿಡು. 8 ದಿವಸದ ನಂತರ ಒಂದು ಜರ ಹೊಲಕ್ಕೆ ಸ್ಪ್ರೇ ಮಾಡಿ ನೋಡಿ ಬೇರೆ ಬೇರೆ ಬೆಳೆಗಳಿಗೆ. ನಿಮ್ಗೆ ಹೇಳ್ತೀನಿ ರೀ, ಎಷ್ಟು ಚಂದ ಬೆಳೆಯೊಳಗೆ ಬದಲಾವಣೆ ಬಂತು. ಅದಕ್ಕೆ ನಾವೊಂದು ಹೆಸರು ಕೊಟ್ಟೆ, ಮರ್ಕಟ ರಸಾಯನ ಅಂತ. ಅದಕ್ಕೇನು ಹೆಸರಪ್ಪ? ಮರ್ಕಟ ರಸಾಯನ ಅಂತ ಹೆಸರು ಕೊಟ್ಟು. ಈಗ 100 ಮಂದಿ ಮೊದಲ ಮಂಗ್ಯಗಳಂದ್ರೆ ಕೆಟ್ಟ ಉಪದ್ರವ. ಈಗ ಹತ್ತಾರ ನಮ್ಮ ಹೊಲ್ದಾಗ ಕುಂದಿರ್ಬೇಕ್ರಿ, ಹೆಂಡಿ ಇಲ್ಲೇ ಹಾಕಲ್ರಿ ಹತ್ತಾರ. ಮೊದಲು ಹಕ್ಕಿಗಳು ಬಂದ್ರು ಓಡಿಸ್ತಿದ್ರು. ಆಗಲೇ ಅವ ಹೇಳಿದ್ನಲ್ಲ, ಈಗ ಹಕ್ಕಿಗಳನ್ನ ಕರಿಪಾಳೆ ಬಂದೈತೆ, ಬರ್ರಿ ನಮ್ಮ ಹೊಲ್ದಾಗ ಕುಂದಿರ್ಬೇಕು. ನಿಮ್ಮ ಹೊಲ್ದಾಗ ಬರ್ಬೇಕಾದ್ರೆ ಗಿಡ ಇರ್ಬೇಕು, ಮತ್ತು ಬರೀ ಹಂಗೆ ಗಿಡ ಇದ್ರೆ ನಡೆಯಂಗಿಲ್ಲ, ಹಣ್ಣಿನ ಗಿಡ ಇರ್ಬೇಕು. ಹಕ್ಕಿಗಳು ಬಂದು ಕೂಡು ಗಿಡಗಳು ಯಾವುವು ಅಂತಂದ್ರೆ ವನಸ್ಪತಿಗಳು. ವನಸ್ಪತಿ ಅಂತ ಯಾವ ಕರೀತಾರ ಅಂದ್ರೆ ಹೂವಿಲ್ದ ಕಾಯಿ ಆಗೋ ಗಿಡಗಳು ಯಾವುದೋ ಅವಕ್ಕೂ ವನಸ್ಪತಿ ಅಂತಾರೆ. ಹೂವಾಗಿ ಕಾಯಿ ಆಗುವವೆಲ್ಲ ವೃಕ್ಷಗಳು, ಅವೆಲ್ಲ ವೃಕ್ಷಗಳು. ವನಸ್ಪತಿ ವೃಕ್ಷಗಳು ಯಾವುವು ಅಂದ್ರೆ ಯಾವ ಗಿಡಕ್ಕೂ ಹೂವು ಆಗಲಾರ್ದ ನೇರವಾಗಿ ಕಾಯಿ ಆಗ್ತಾವಲ್ಲ, ಆ ಗಿಡಗಳೊಳಗೆ ಪಕ್ಷಿಗಳು ಕೂಡುದು ಹೆಚ್ಚ. ಆ ಕಾಯಿ ಅವಕ್ಕೆ ಭಾಳ ಹಿಡಿಸ್ತಾವ. ಅಂಥವು ಯಾವ್ಯಾವದಾವ್ ನೋಡಿರೇನು ಎಂದರ? ಹೇಳ್ತಾರೇನು? ರೈತರಿದ್ದೀರಿ ನೀವು? ವನಸ್ಪತಿ ಗಿಡಗಳು ಯಾವ್ಯಾವಪ್ಪ ಹೇಳ್ತಾರನ್ ನೋಡಪ್ಪ. ಆಗಲೇ ಅವ ಹೇಳಿದ, ಯಾವುದು? ಹತ್ತಿ ಹಣ್ಣಿನ ಗಿಡ. ಹತ್ತಿ ಹಣ್ಣಿಗೆ ಹೂ ಆಗಿದ್ದನ್ನು ನೋಡಿರೇನು ಎಲ್ಲರ? ಇಲ್ಲ. ಅಲ್ಲೇ ರಾತ್ರಿ ಬಂದು ಕುಂದ್ರದವು. ಆಲ್ ಗಿಡ, ಆಲ್ದು ಹೂ ಹಾಕವನಿ ಎಂದರ? ಇಲ್ಲ. ಬಸರಿ ಗಿಡ, ಹಳ್ಳಿ ಗಿಡ, ಇವೇನದಾವಲ್ಲ ಇವೆಲ್ಲ ವನಸ್ಪತಿ. ಹಿಂಗೆ ಚುಚ್ಚಿದ್ರೆ ಹಾಲು ಬರ್ತಾವ ಅದ್ರಾಗಿಂದ. ವನಸ್ಪತಿ ಗಿಡಗಳನ್ನು ಗುರುತಿಸೋದು ಹೆಂಗಂದ್ರೆ ಚುಚ್ಚಿದ್ರೆ ಹಾಲು ಬರಬೇಕು, ಹೂವಿಲ್ದ ಕಾಯಿ ಆಗಬೇಕು. ಆ ಕಾಯಿಗಳು ಏನದಾವಲ್ಲ ಹಕ್ಕಿಗಳಿಗೆ ಭಯಂಕರ ಪ್ರೀತಿ ಅವಕ್ಕೆ. ಮತ್ತು ಅವು ಹಕ್ಕಿಗಳೆಲ್ಲ ದಿವಸ ಎಲ್ಲ ಆ ಕಡೆ ಈ ಕಡೆ ಚಂದ ಎಲ್ಲ ಹಣ್ಣುಗಳು ತಿಂದಿರ್ತಾವು. ಆಮ್ಯಾಗ ಬೇರೆ 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 ಗಿಡದ ಚಿಗುರುಗಳನ್ನು ತಿಂದಿರ್ತಾವು. ಚಿಗುರು ಹೊಸ ಎಲೆ ಬಂದಿರ್ತಾವಲ್ಲ ಅವು ಭಾಳ ಚಂದ. ಆ ಹೊಸ ಎಲೆ ಏನದಾವಲ್ಲ ಅವು ಗ್ರೋತ್ ಪ್ರಮೋಟರ್ಸ್. ಆ ಗಿಡದ ಬೆಳವಣಿಗೆ, ಇಡೀ ಗಿಡ ತನ್ನ ಸತ್ವವನ್ನೆಲ್ಲ ಆ ಎಲೆಗಳೊಳಗೆ ಹೊರಗೆ ತೆಗಿತೈತೆ. ಅದು ಹೊರಗೆ ತೆಗೆದು ಕೂಡಲೇ ಇವು ಪಕ್ಷಿಗಳು ಮಂಗ್ಯಗಳು ಅದನ್ನು ತಿಂತಾವೆ. ಅವು ತಿಂದು ಏನು ಸಗಣಿ ಹಾಕ್ತಾವಲ್ಲ, ಹಿಕ್ಕಿ ಹಾಕ್ತಾವಲ್ಲ, ಅದರಂಥ ಶಕ್ತಿಶಾಲಿ ರಸಾಯನ ಮತ್ತೊಂದಿಲ್ಲ ಈ ಜಗತ್ತಿನಾಗ. ಇದನ್ನು ಪಕ್ಕ ತಿಳ್ಕೊಬೇಕು ನೀವು ರೈತರು. ನೋಡ್ರಿ, ನೀವು ಒಂದು ಜರ ಕಣ್ಣು ತೆಗೆದಿಟ್ಟು ಕಿವಿ ತೆಗೆದಿಟ್ಟು ನೋಡಾಕತ್ತಿದ್ರು ಹೊಲ್ದಾಗಂದ್ರೆ ಅಪಾರವಾದಂಥ ಜ್ಞಾನ ನಿಮಗೆ ಸಿಗ್ತೈತಿ. ನಿಸರ್ಗದಾಗ ಅಪಾರ ಜ್ಞಾನ ಸಿಗ್ತೈತಿ. ನಾವೇನು ಮಾಡಿದೆ, ಹೊಲ್ದಾಗ ಎಷ್ಟು ಕಸ ತೆಗೆದ್ರು ಮೇಲಿಂದ ಮೇಲೆ ಹೇಳಕ್ಕೆ ಹತ್ತದ. ಎಷ್ಟು ಕಸ ತೆಗೆದ್ರು ಇದು ತಾನೇ ಹೇಳ್ತೈತಲ್ಲ, ನೀರು ಹಾಕಿಲ್ಲ ಏನು ಹಾಕಿಲ್ಲ, ಹಾಕಿದ್ರು ಹೇಳ್ತೈತಂದ್ರೆ ಇದ್ರೊಳಗೆ ಸಾಮರ್ಥ್ಯ ಐತೆ ತಿಳ್ಕೊಂಡು ಆ ಕಸ ಎಲ್ಲ ಕಟಿಂಗ್ ಮಾಡಿಕೊಂಡು ನೀರಾಗ ನೆನೆ ಹಾಕಿದೆ 1 ತಿಂಗಳು. ನೆನೆ ಹಾಕಿ ಆ ನೀರು ತಗೊಂಡು ನಮ್ಮ ಬೆಳೆಗೆ ಸ್ಪ್ರೇ ಮಾಡಿದ್ರೆ ಬೆಳೆ ನೀರಿಲ್ದ ಬರಕ್ಕೆ ಹತ್ತು. ಯಾಕಂದ್ರೆ ಅದ್ರ ಗುಣ ಏನಪ್ಪ, ನೀರು ಇರಲಿಲ್ಲ ಅಂದರೂ ಸಹಿತ ಚಂದಾಗ ಬೆಳೆದು ಬರ್ತಿತ್ತು ಕಸ. ಆ ಕಸ ಈಗ ನಾ ರಸ ಮಾಡ್ಕೊಂಡು ಬಿಟ್ಟೆ, ಅಮೃತ ಆತು. ಇಂಥವು ಬಹಳ ಪ್ರಯೋಗಗಳನ್ನು ನೀವು ರೈತರಾದವರು ಒಂದು ಜರಾನ ಕಣ್ಣು ತೆಗೆದಿಟ್ರಿ ಅಂತಂದ್ರೆ ಏನು ಬೇಕಾದ್ದು ಮಾಡ್ಕೊಳಕ್ಕೆ ಸಾಧ್ಯ ಐತೆ ಹೊಲ್ದಾಗ. ಇಂಥವ್ನು ಮಾಡ್ಕೋಬೇಕು. ಅದಕ್ಕೆ ನಿಮ್ಮ ರೈತರನ್ನ ಕೂಡಿಸ್ಬೇಕು, ರೈತರಿಗಿಂತ ತಿಳಿಸಿ ಹೇಳ್ಬೇಕು. ರೈತರಿಗೆ ನೋಡಪ್ಪ, ರೊಕ್ಕ ಭಾಳ ಬೇಕಾಗಿತ್ತಂದ್ರೆ ನಿಮ್ಮ ಖರ್ಚು ಕಡಿಮೆ ಮಾಡ್ಕೋಬೇಕು. ನಿಮ್ಮ ಖರ್ಚು ಎಕರೆಗೆ 20-20 ಸಾವಿರ ಐತಿ ಸದ್ದ. ಐತಂತೀರಿ? ಇಲ್ಲ ಅಂತೀರಿ? ಕಬ್ಬಿನವ್ರು ಖರೆ ಆಣಿ ಮಾಡಿ ಹೇಳ್ರಿ, ಎಕರೆಗೆ 20 ಸಾವಿರ ಐತಿಲ್ಲ ಖರ್ಚು? 20ರ ಮ್ಯಾಗ ಐತಿ, ಒಳಗಿಲ್ಲ. ಈಗ ನಾ ಹೇಳಿದ್ರಾಗ ಎಲ್ಲಾರ 20 ಸಾವಿರ ರೂಪಾಯಿದು ಖರ್ಚು ಐತನ್?
2-3-4 ಸಾವಿರ ಖರ್ಚು ಮಾಡಿದ್ರಂದ್ರೆ ಹೊಲನೂ ಸುಧಾರಿಸ್ತೈತಿ. ಇಷ್ಟೆಲ್ಲ ಮಾಡಿ ರಸಗೊಬ್ಬರ ಹಾಕಿದ್ರಿ ಅಂದ್ರೆ ಮತ್ತೆ ಮುಂದಿನ ವರ್ಷ ಗೊಬ್ಬರ ಹೆಚ್ಚು ಹಾಕಬೇಕು, ಬೆಳೆ ಅಷ್ಟೇ ಇರೋದು. ಇದ್ರಾಗ ಹಂಗಿಲ್ಲ ನಮ್ಮದು. ಇದ್ರೊಳಗೆ ಮುಂದಿನ ವರ್ಷ ಮಣ್ಣು ಚಲೋ ತಯಾರಾಕೈತಿ. ಮಣ್ಣೊಳಗಿಂದ ವಾಸನೆ ಬರಕ್ಕೆ ಶುರು ಆಕೈತಿ. ನಿಮಗೆ ಮಣ್ಣಿನಾಗ ಎರೆಹುಳುಗಳು ಹೇಳಕ್ಕೆ ಶುರು ಮಾಡ್ತಾವೆ. ನೋಡಿರ್ಬೇಕಾರೆ ನೀವು ಮಾಡಿ ಬರಕ್ಕೆ ಶುರು ಮಾಡ್ತಾವೆ. ಇಂಥವು ಭಾಳ ಅದಾವೆ ನನ್ನ ಅಂತೆಯಲ್ಲಿ. ನಾ ಮಾತಾಡ್ಕೋತ ಕುಂತೆ ಅಂದ್ರೆ ಹೊತ್ತು ಹೊಂಡುತ್ತನೂ ತೀರುವುದಿಲ್ಲ. ನೀವೇ ತೀರ್ತೀರಿ, ಇವು ತೀರುವುದಿಲ್ಲ. ರೈತರು ಇದನ್ನು ಬರೀ ಕೇಳಾಕಂತ ತಿಳ್ಕೊಬೇಡ್ರಿ, ಮನೆಗೆ ಹೋಗಿ ಪ್ರಯೋಗ ಮಾಡಿರಿ.